ಇವತ್ತು ನಿಜವಾಗ್ಲೂ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. 125 ವರ್ಷಗಳ ಕಾಲ ಅದೇನು ಕಮ್ಮಿ ಏನಲ್ಲ. ಈ 125 ವರ್ಷದ ಇದು ಅನೇಕ ಸಾವಿರಾರು ಲಕ್ಷಾಂತರ ಜನರಿಗೆ ಈ ಚರ್ಚ್ ಆಶ್ರಯ ನೀಡಿದೆ ಮತ್ತು ಅವರ ಸುಖ ದುಃಖಗಳಲ್ಲಿ ಈ ಚರ್ಚ್ ಭಾಗಿಯಾಗಿದೆ. ಇವತ್ತು ಕೂಡ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಚರ್ಚ್ಗಳನ್ನು ನಾವು ನೋಡಿದಾಗ ಇವತ್ತು ಈ ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಏನಿದೆ ಇದು ಬಹುಶಃ ಅತಿ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸತಕ್ಕಂಥ ಒಂದು ಚರ್ಚ್ ಆಗಿ ಇವತ್ತು ನಮ್ಮ ಜನರಿಗೆ ಬಹಳ ಪ್ರಮುಖವಾದಂತಹ ಒಂದು ಸೇವೆಯನ್ನು ಈ ಚರ್ಚ್ ನೀಡ್ತಾ ಇದೆ. ಇವತ್ತು ಈ ಚರ್ಚ್ ಏನು ಈಗಾಗಲೇ ನಮ್ಮ ಫಾದರ್ ಹೇಳಿದಾಗೆ ಮಹಾರಾಜರು ಮೈಸೂರು ಮಹಾರಾಜರ ಒಂದು ಕೊಡುಗೆಯಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಈ ಜಾಗವನ್ನು ಕೊಟ್ಟ ನಂತರ ಇದು ಇಲ್ಲಿ ಸ್ಥಾಪನೆಯಾಗಿ ಇವತ್ತು ಈ ಐತಿಹಾಸಿಕ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಸುಂದರವಾದಂತ ಒಂದು ಫ್ಲಾಗ್ ಅನ್ನ ಮಾಸ್ ಫ್ಲಾಗ್ ಅನ್ನ ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳೇ ಬಂದು ಹಾಯಿಸ್ಟ್ ಮಾಡಿದ್ದಾರೆ ಮತ್ತು ಇವತ್ತು ನಮ್ಗೆಲ್ಲರೂ ಕೂಡ ಅವರೇ ಬಂದು ಇದು ಮಾಡಿರೋದ್ರಿಂದ ನಮ್ಗೆಲ್ಲರೂ ಕೂಡ ಗೌರವವನ್ನು ಕೂಡ ತಂದುಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಒಂದು ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಜೊತೆಯನ್ನು ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲಾ ಧರ್ಮದವರು, ಎಲ್ಲಾ ಭಾಷೆಯವರು, ಎಲ್ಲಾ ಸಂಸ್ಕೃತಿಯವರು, ಎಲ್ಲಾ ಜಾತಿಯವರು, ಎಲ್ಲರನ್ನೂ ಕೂಡ ಎಲ್ಲ ವರ್ಗದವರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತು ನಾನು ಏನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ನೋಡಿದ್ದೇನೆ, ನನಗೆ ಪೂರ್ತಿ 100ಕ್ಕೆ 100 ವಿಶ್ವಾಸ ಇದೆ. ಅವರು ಯಾವ ಭೇದ ಭಾವವನ್ನು ಮಾಡುವಂತ ವ್ಯಕ್ತಿ ಅಲ್ಲ. ಎಲ್ಲರನ್ನೂ ಕೂಡ ಒಂದಾಗಿ ಮನುಷ್ಯತ್ವ ಮತ್ತು ಮಾನವೀಯತೆಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಅವಕಾಶ ಸಿಕ್ಕಿದಾಗ ನಾ ಖಂಡಿತವಾಗಿಯೂ ಅವರ ಶಕ್ತಿ ಮೀರಿ ಅದನ್ನ ಮಾಡ್ತಕ್ಕಂಥದ್ದಕ್ಕೆ ಅವರು ಹಿಂದೇಟು ಹಾಕೋದಿಲ್ಲ. ಒಬ್ಬರು ಕ್ರಿಶ್ಚಿಯನ್ ಕಾರ್ಯಕ್ರಮನೇ ಇರ್ಬೋದು, ಇಸ್ಲಾಮಿನ ಕಾರ್ಯಕ್ರಮನೇ ಇರ್ಬೋದು, ಹಿಂದೂಗಳ ಕಾರ್ಯಕ್ರಮ ಇರ್ಬೋದು, ಬೌದ್ಧದ ಕಾರ್ಯಕ್ರಮದ ಯಾವುದೇ ಇರ್ಬೋದು, ಇವತ್ತು ಅದು ಅವರು ಬಂದಿರೋದೇ ಇದಕ್ಕೊಂದು ನಿದರ್ಶನ. ಯಾಕೆಂತ ಹೇಳಿದ್ರೆ ಬಹುಶಃ ಅನೇಕ ಜನ ಈ ಒಂದು ಒತ್ತಡದಲ್ಲಿ ನಾವು ಬರಕ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಆಗ್ತಾ ಇತ್ತು. ಅದು ಬಂದಿದ್ದಾರೆ ಇವತ್ತು ಮತ್ತು ಬಂದು ಬಹಳ ಖುಷಿಯಾಗಿ ಬಹಳ ಒಂದು ತಾಳ್ಮೆಯಿಂದ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದೇ ಇವತ್ತು ನಮಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು. ಅದರಲ್ಲೂ ಕೂಡ ಸಣ್ಣ ಸಣ್ಣ ಸಮಾಜದವರಿಗೆ, ಅಲ್ಪಸಂಖ್ಯಾತರಿಗೆ ಆ ಒಂದು ಬೆಂಬಲ ಬೇಕು. ಅವರಿಗೆ ಆ ಒಂದು ಸಪೋರ್ಟ್ ಅನ್ನ ತೋರಿಸುವಂತದ್ದು ಕೂಡ ಬೇಕು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ. ಇಂಥ ಕಾರ್ಯಕ್ರಮಗಳು ಬಂದಾಗ ಎಲ್ರಿಗೂ ಸಂದೇಶ ಹೋಗ್ತದೆ, ಹೌದಪ್ಪ ನಾವು ನಿಮ್ ಜೊತೆಲಿ ಇದ್ದೇವೆ. ಈಗ ಆರ್ಚ್ ಬಿಷಪ್ ಅವರು ಹೇಳಿದ್ರು, ಮುಖ್ಯಮಂತ್ರಿಯವ್ರನ್ನ ಭೇಟಿ ಆದೋ ಅವ್ರು ನಮ್ಮ ಒಂದು ಬಿಷಪ್ ಹೌಸ್ಗೆ ಬಂದಿದ್ರು ಅಂತ. ಈ ತರ ಒಂದು ನಾವು ನಿಮ್ ಜೊತೆಲಿ ಇದ್ದೇವೆ ಅಂತ ಹೇಳಿದ್ದಾರೆ. ಇದು ಕೇವಲ ಮಾತು ಒಂದೆಲ್ಲ ತೋರಿಸುವಂತದ್ದು. ಜನರಿಗೆ ಗೊತ್ತಾಗಬೇಕು, ಆ ವಿಶ್ವಾಸ ಬರಬೇಕು, ನಂಬಿಕೆ ಬರಬೇಕು. ನಂಬಿಕೆ ಇದ್ರೆ ಎಲ್ಲ ಸಾಧ್ಯ. ನಂಬಿಕೆನೇ ಇಲ್ಲದೆ ಹೋದ್ರೆ ನಾವು ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಆ ನಂಬಿಕೆ, ಆ ವಿಶ್ವಾಸ ಅದನ್ನ ನಾವು ಗಳಿಸುವಂತದ್ದೇ ಇವತ್ತು ಒಂದು ಸರ್ಕಾರದ ಜವಾಬ್ದಾರಿ. ಅದರಲ್ಲೂ ಕೂಡ ಯಾರು ಶೋಷಿತ ವರ್ಗ ಇದೆ, ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ನಾವು ಈ ಶ್ರೀರಕ್ಷೆ ಕೊಡುವಂತದ್ದು ನಮ್ಮ ದೊಡ್ಡ ಜವಾಬ್ದಾರಿ ಆಗ್ತದೆ. ಅದು ಇವತ್ತು ನಾನು ಬಹಳ ಘಂಟಾಘೋಷವಾಗಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತೇನಿದೆ, ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ, ಇದು ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಯಾರು ಕೂಡ ಅನುಮಾನ ಪಡಬೇಕಾಗಿಲ್ಲ. ಏನೇ ತೊಂದರೆಗಳಾದ್ರೆ ನೀವು ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ನಮ್ಮನ್ನ ಮಾತಾಡಿಸಬಹುದು. ನಾವು ನಿಮ್ಮ ಜೊತೆಲಿ ಇದ್ದೇವೆ. ಈ ಒಂದು ಚರ್ಚಿನ ವಿಚಾರದ ಬಗ್ಗೆನೂ ಕೂಡ ನಾನು ಮುಖ್ಯಮಂತ್ರಿಯವರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ನಮಗೆ ಹಣದ ಒಂದು ಕೊರತೆ, ಒಂದು ಸಮಸ್ಯೆ ಇದೆ, ಸಪೋರ್ಟ್ ಮಾಡಬೇಕು ಅಂತ. ಇಲ್ಲಿಯ ಕಮ್ಯುನಿಟಿ ಹಾಲ್ ಅನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಇಲ್ಲಿ ಸ್ಕೂಲ್ ಬೇರೆ ಇದೆ ಸರ್, ಇಲ್ಲೊಂದು ಹೈಸ್ಕೂಲ್ ಬೇರೆ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಸುಮಾರು 350 ಮಕ್ಕಳು ಓದ್ತಾ ಇದ್ದಾರೆ. ಮತ್ತು ಈ ಸಮುದಾಯ ಭವನ ಇದೆ. ಇದೆಲ್ಲ ಸ್ವಲ್ಪ ಈಗಾಗಲೇ ಸ್ವಲ್ಪ ಎಲ್ಲ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಇನ್ನೂ ಸ್ವಲ್ಪ ಅನುದಾನದ ಅವಶ್ಯಕತೆ ಇದೆ. ಈಗಾಗಲೇ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದೇವೆ. ಅದನ್ನ ತಾವು ಕೂಡಲೇ ಅದಕ್ಕೆ ಅನುಮೋದನೆ ಕೊಡಿಸಬೇಕು. ಮತ್ತೆ ಇನ್ನೂ ಹೆಚ್ಚು ಬೇಕಾಗಿರುವಂತದ್ದು ಕೂಡ ನಾವು ಬೇಕಾಗಿದ್ರೆ ನಿಮ್ಮ ಹತ್ರ ಬರ್ತೀವಿ, ನೀವು ಮಾಡಿಸ್ಕೊಡ್ತೀರಾ ಅಂತ ನಮಗೆ ವಿಶ್ವಾಸ ಇದೆ. ಅದರಿಂದ ಖಂಡಿತವಾಗಿಯೂ ನಾವು ಎಲ್ಲರನ್ನು ಕೂಡ ಒಂದೇ ಸಮಾನಾಂತರವಾಗಿ ಅಥವಾ ಸಮಾನವಾಗಿ ನೋಡುವಂಥದ್ದು ನಮ್ಮ ಒಂದು ಸಂವಿಧಾನವೇ ಹೇಳುವಂಥದ್ದು. ಇವತ್ತು ಅನೇಕ
ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಮಧ್ಯದಲ್ಲಿ ಜನರಿಗೆ ಕಷ್ಟ ಮತ್ತು ನೋವು ನಲಿವು ಮಧ್ಯದಲ್ಲೇ ಬಾಳ್ತೀವಿ. ಆ ಒಂದು ಜೀವನದಲ್ಲಿ ನಮ್ಗೆ ಅನೇಕ ಬಾರಿ ನಾವು ಯಾಕೆ ಚರ್ಚ್ಗಳಿಗೆ, ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ಕಷ್ಟದಲ್ಲಿ ಯಾರಾದ್ರೂ ಒಬ್ರು ಹೇಳ್ಕೋಬೇಕು. ಏನು ನಮಗೆ ವಾಪಸ್ ಸಿಕ್ಕುತ್ತೋ ಅದು ನಮಗೆ ಬಗ್ಗೆ ಗೊತ್ತಿಲ್ಲ. ಆದ್ರೆ ಒಂದ್ ಕಡೆ ಬಂದು ಕೂತು ನೆಮ್ಮದಿಯಿಂದ ಪ್ರಾರ್ಥನೆ ಮಾಡಿ ಆ ದೇವರಲ್ಲಿ ನಾವು ಬೇಡ್ಕೊಂಡು ನಾವು ಹೋದಾಗ ಎಲ್ಲೋ ಒಂದ್ ಕಡೆ ನಮಗೆ ಅದರಿಂದ ಒಂದು ಶಕ್ತಿ ಸಿಗ್ತದೆ. ಮುಂದೆ ಏನಾದ್ರೂ ನಾವು ಮಾಡಬಹುದು. ಹೌದು, ಆ ಒಂದು ದೇವ ಕೃಪೆಯಿಂದ ಏನಾದ್ರೂ ನಮಗೆ ನಮ್ಮ ಜೀವನ ಉತ್ತಮ ಆಗ್ಬಹುದು ಅಂತ ಒಂದು ವಿಶ್ವಾಸ ಬರ್ತದೆ. ಅದು ಇವತ್ತು ಬಹಳ ಮುಖ್ಯ. ಅದರಿಂದನೇ ಇವತ್ತು ಇಂಥ ಒಂದು ಪವಿತ್ರವಾದಂತ ಸ್ಥಳಗಳಿಗೆ ನಾವು ಎಲ್ಲಾ ರೀತಿಯ ನೆರವನ್ನು ನೀಡುವಂತದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ಖಂಡಿತವಾಗಿ ಅದನ್ನು ಮಾಡೋಣ. ನಾನು ಈ ಕ್ಷೇತ್ರದ MLA ಆಗಿ ಈಗಾಗಲೇ ಸುಮಾರು 6 ಬಾರಿ ಗೆದ್ದಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಇದಾಗಿದೆ ಹೊರತು ಬೇರೆ ಏನೇನಿಲ್ಲ. ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ನಮಗೆ ಸಪೋರ್ಟ್ ಮಾಡಿ, ಧರ್ಮದವರು ಎಲ್ಲರೂ ನಮಗೆ ಬೆಂಬಲ ಮಾಡ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿ ಆ ಋಣ ನನ್ನ ಮೇಲೆ ಇರ್ತದೆ. ಯಾವಾಗಲೂ ಕೂಡ ಎಷ್ಟು ನಾನು ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ. ಎಷ್ಟು ಕೆಲಸ ಮಾಡಿದ್ರು ಕೂಡ ಅದು ಕಮ್ಮಿನೇ. ಯಾಕೆಂತ ಹೇಳಿದ್ರೆ ಈ ಮಟ್ಟದಲ್ಲಿ ಬೆಳೆಯೋದಕ್ಕೆ, ಈ ಇಷ್ಟು ದೊಡ್ಡ ಮಟ್ಟದ ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಅವಕಾಶ ಸಿಕ್ಕಿರುವಂತದ್ದು ಅದು ನಿಮ್ಮ ಒಂದು ಬೆಂಬಲ, ಆಶೀರ್ವಾದದಿಂದ. ಅದಕ್ಕೆ ಈಗಾಗಲೇ ಹೇಳಿದ್ರು ಫಾದರ್ ಅವರು, ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅದು ತುಂಬಾ ಕೆಲಸ ಏನಲ್ಲ, ನಾನು ಮಾಡಲೇಬೇಕು. ಇಲ್ಲದೆ ಹೋದ್ರೆ ನಾನು ಮತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟು ನೀವು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕು ತಾನೆ. ಉಳಿಸ್ಕೊಂಡ್ರೆ ತಾನೇ ಅದಕ್ಕೊಂದು ಗೌರವ, ಅದಕ್ಕೊಂದು ಬೆಲೆ ಇರ್ತದೆ. ಅದನ್ನ ನನ್ನ ಡ್ಯೂಟಿ, ಅದು ನಿಮ್ಮ ಸೇವೆಯನ್ನ ಮಾಡ್ತಕ್ಕಂಥದ್ದು ಅದು ನನ್ನ ಡ್ಯೂಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಮಾನ್ಯ DK ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಎಷ್ಟೊಂದು ಖುಷಿಯನ್ನು ತಂದು ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.